ಬೇಜಾರಾಗ್ತಿದೆ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ನೋಡೋಣ, ದೇವ್ರೇನಾದ್ರು ಒಂದು ದಾರಿ ತೋರಿಸ್ತಾರೆ. ಅಂತೂ ಹಾಕಲ್ಲ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ತೀನಿ ಗೈಸ್ ನಾಳೆ. ಐ ಥಿಂಕ್ ದಿಸ್ ಇಸ್ ಬೆಟರ್. ಅದಕ್ಕೆ ಸ್ಕೂಲ್ ಟೈಮಲ್ಲೆಲ್ಲ ನಾನು ತೊಗೊಂಡಿರೋದು ಇದು. ಸೊ ಅದೆಲ್ಲ ಫುಲ್ ಇಯರಿಂಗ್ಸ್ ಗೈಸ್. ವೆಯ್ಟ್ 55 ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ಅಂದರೆ, ಆ್ಯಕ್ಚುಲಿ ನಾಳೆ ನಮ್ಮೂರ ಜಾತ್ರೆ ಇದೆ. ಸೊ ಅದಕ್ಕೋಸ್ಕರ ಬಟ್ಟೆ ತೊಗೊಬೇಕು ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಅಂತಂದರೆ, ಮೊನ್ನೆನೇ ಹೋಗಿ ನೋಡಿದೆ ಬಟ್ಟೆಗಳೆಲ್ಲ, ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಅಂದರೆ ನನಗೆ ಬೇಕಾಗಿರೋ ಥರ ಯಾವುದೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಮತ್ತೆ ಹೋಗ್ತಾ ಇದ್ದೀನಿ. ಬಟ್ ಎಲ್ಲಿ ಹೋಗಬೇಕು, ಯಾವ ಶಾಪ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ನನಗಂದು ಒಂಚೂರು ಐಡಿಯಾ ಇಲ್ಲ. ಸೊ ನೋಡಬೇಕು, ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ, ಅಂದರೆ ಲೈಕ್ 2-3 ಕಡೆ ಎಲ್ಲ ವಿಚಾರಿಸಿ ಎಲ್ಲಿ ನನಗೆ ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ತೊಗೊಂಬರ್ತೀನಿ. ಮತ್ತು ನೆನ್ನೆ ಬಂದುಬಿಟ್ಟು ಫುಲ್ ಮನೆಯೇ ಎಲ್ಲನೂ ಫುಲ್ ಕ್ಲೀನಿಂಗ್ ಇತ್ತು. ಸೊ ಅದಕ್ಕೆ ನಾನು ಏನು ವೀಡಿಯೋ ಮಾಡಲಿಲ್ಲ. ಇನ್ನೂ ಮಾಡಿಲ್ಲ, ಹೊಟ್ಟೆ ಹಸಿತಿದೆ ನನಗಂತೂ. ಬೆಳಗ್ಗೆಯಿಂದ ನೆನ್ನೆಯಿಂದ ಫುಲ್ ಕೆಲಸ ಸೊ ಸಾಕಾಗ್ಬಿಟ್ಟಿದೆ ನನಗಂತೂ. ಸೊ ಆಸ್ ಗೈಸ್ ಈಗ ಹೋಗಿ ಬಟ್ಟೆ ತೊಗೊಂಬರ್ಬೇಕು. ಸೊ ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಇವತ್ತು ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಬಟ್ಟೆ ತೊಗೊಳಕ್ಕೆ ಎಲ್ಲೋಗೋದು ಅಂದ್ಬಿಟ್ಟು ತುಂಬ ಹೊತ್ತು ಯೋಚನೆ ಮಾಡಿದೆ. ಸೊ ಆಗ ನನಗೆ ನೆನಪು ಬಂದಿದ್ದು ನಮ್ಮ ಏರಿಯಾದಲ್ಲೇ ಇರೋ ಡ್ರೆಸ್ ಸರ್ಕಲ್. ಫಸ್ಟ್ ಟೈಮ್ ನಾನು ಈ ಶಾಪ್ನ ವಿಸಿಟ್ ಮಾಡ್ತಾ ಇರೋದು. ಬಟ್ ಬಟ್ಟೆಗಳಂತೂ ಹೇಳ್ಬೇಕಂದ್ರೆ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಸೊ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ನೀವು ಇಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಗೈಸ್ ನನ್ನ ಹತ್ರ ಅಷ್ಟು ಟೈಮ್ ಇರಲಿಲ್ಲ, ಬಿಕಾಸ್ ಮನೇಲಿ ತುಂಬ ಕೆಲಸಗಳಿತ್ತು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಬಟ್ಟೆ ನೋಡಿದೆ, ಇದನ್ನು ನಾನು ಚೂಸ್ ಮಾಡಿದೆ. ಆಲ್ಟ್ರೇಷನ್ ಕೂಡ ಇಲ್ಲೇ ಮಾಡಿಸ್ಕೊಂಡೆ. ಅಮ್ಮಗೆ ಮನೇಲಿ ಕೆಲಸ ಇರುತ್ತೆ, ಅವ್ರು ಈ ಟೈಮಲ್ಲಿ ಮಾಡ್ಕೊಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಇಲ್ಲೇ ಮಾಡಿಸ್ಕೊಂಡೆ. ಸೊ ಗೈಸ್ ಫೈನಲಿ ಡ್ರೆಸ್ ತೊಗೊಂಡೆ. ಸಿಂಪಲಾಗೇ ತೊಗೊಂಡಿದ್ದೀನಿ, ಅಂದರೆ ಅಷ್ಟೊಂದು ಗ್ರ್ಯಾಂಡಾಗೂ ಇಲ್ಲ, ಅಷ್ಟೊಂದು ಸಿಂಪಲಾಗೂ ಇಲ್ಲ, ಚೆನ್ನಾಗಿದೆ. ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಆಗಿರೋ ಇಯರಿಂಗ್ಸ್ ಮತ್ತು ಬ್ರೆಸ್ಲೆಟ್ ಎಲ್ಲ ಹುಡುಗಿದ್ದೆ. ಬ್ರೆಸ್ಲೆಟ್ ಸಿಗಲಿಲ್ಲ ನನಗೆ, ಇಯರಿಂಗ್ಸ್ ಮಾತ್ರ ಸಿಕ್ತು. ಆ್ಯಂಡ್ ನನ್ನ ಹತ್ರ ಕೂಡ ಸ್ವಲ್ಪ ಇದ್ದಾವೆ, ನೋಡೋಣ ಯಾವುದು ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೋ ಅದನ್ನು ಹಾಕೋತೀನಿ. ನನ್ನ ಫ್ರೆಂಡ್ಸ್ಗೆಲ್ಲನೂ ಕಾಲ್ ಮಾಡಿಬಿಟ್ಟು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀನಿ ನಾಳೆ ಹಬ್ಬಕ್ಕೆ. ಸೊ ನೋಡಬೇಕು ಯಾರ್ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಅಷ್ಟೇ. ಗೈಸ್ ನೀವು ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ನಮ್ಮ ಏರಿಯಾ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮ ರೋಡ್ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ, ಬಿಕಾಸ್ ದೇವಸ್ಥಾನ ಪಕ್ಕದಲ್ಲೇ ಇರೋದಲ್ಲ. ಸೊ ಅದಕ್ಕೋಸ್ಕರ ಈ ರೋಡ್ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ. ನಾವು ಅಷ್ಟೇ ವರ್ಷನೂ ಇದೇ ಥರ ಲೈಟಿಂಗ್ಸ್ ಹಾಕ್ಸ್ತೀರಿ. ಆ್ಯಂಡ್ ಒಬ್ಬರೇ ಅಲ್ಲ ಗೈಸ್, ಎಲ್ಲರೂ ಕೂಡ ಹಾಕ್ಸ್ತಾರೆ ಅವ್ರವ್ರ ಮನೆಗೆ. ಆ್ಯಂಡ್ ಊರೇ ಫುಲ್ ಲೈಟಿಂಗ್ಸ್ ಆಗಿ ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ. ಏನಾಗಿದೆ ಅಂತಂದರೆ, ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ ಸ್ಟಿಚ್ ಮಾಡ್ಕೊಂಬಂದಲ್ಲ, ಅವಾಗ ಕರೆಕ್ಟ್ ಅಂದರೆ ಫಿಟ್ಟಾಗೆ ಹೊಲಿಸಿದ್ದೀನಿ. ಇಲ್ಲಿ 20 ಬಂದು ಕರೆಕ್ಟಾಗಿ ಫಿಟ್ ಆಗಿದೆ. ಬಟ್ ಏನಂತ ಅಂದರೆ, ಇಲ್ಲಿ ಶೋಲ್ಡರ್ ಹತ್ರ ಹಾಕ್ಕೊಳ್ಳೋವಾಗ ಅದು ಹೋಗ್ತಾನೆ ಇಲ್ಲ, ತುಂಬ ಟೈಟ್ ಆಗ್ತಿದೆ. ಇಲ್ಲಿ ಹಾಕ್ಕೊಳ್ಳೋಕ್ಕೆ ಸಾರಿ, ಇಲ್ಲಿ ಶೋಲ್ಡರ್ ಹತ್ರ ಬಂದು ಹೋಗ್ತಾನೆ ಇಲ್ಲ ಗೈಸ್. ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗಂತೂ. ಅದಕ್ಕೆ ಹೋಗ್ಬಿಟ್ಟು ಇಲ್ಲಿ ಒಂದು ಶಾಪ್ ಹತ್ರ ಹೋಗಿ ಕೇಳ್ಕೊಂಬಂದೆ, ಈ ಥರ ಹಿಂಗೆ ಸ್ಟಿಚ್ ಮಾಡಬೇಕಿತ್ತು ಅಂತಂದ್ಬಿಟ್ಟು. ಆ್ಯಕ್ಚುಲಿ ಲೂಸ್ ಮಾಡಿಸಿದ್ರೆ ಮೇ ಬಿ ಕರೆಕ್ಟಾಗಿ ಹೋಗುತ್ತೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಕೇಳೋಣ ಅಂತ ಅಂದ್ಬಿಟ್ಟು ಹೋದೆ. ಬಟ್ ಅವರು ಇವಾಗ ಸದ್ಯಕ್ಕೆ ಆಗಲ್ಲಮ್ಮ ಅಂತ ಹೇಳಿದ್ರು. ಸೊ ಏನು ಮಾಡೋದು ನನಗಂತೂ ಗೊತ್ತಿಲ್ಲ. ಅಲ್ಲಂತೂ ಫುಲ್ ಖುಷಿ ಆಗಿಬಿಟ್ಟೆ, ಸ್ಟಿಚ್ ಮಾಡಿಸ್ಬಿಟ್ನಲ್ಲ. ಸೊ ನಾಳೆ ಡೈರೆಕ್ಟಾಗಿ ಒಂದೇ ಸಲ ಹಾಕೋಬೋದು ಅಂತ ಅಂದ್ಬಿಟ್ಟು. ಬಟ್ ಇವಾಗ ನೋಡಿದ್ರೆ ಟೈಟ್ ಆಗ್ತಿದೆ ಗೈಸ್, ಬೇಜಾರಾಗ್ತಿದೆ, ಏನು ಮಾಡಬೇಕಂತ ಗೊತ್ತಿಲ್ಲ. ನೋಡೋಣ, ದೇವ್ರೇನಾದ್ರು ಒಂದು ದಾರಿ ತೋರಿಸ್ತಾನೆ. ಸೊ ಥಿಂಕ್ ಮಾಡೋಣ. ಆ್ಯಕ್ಚುಲಿ ಏನಂತಂದರೆ, ನಾನು ಆವಾಗಲೇ ತಗೊಂಡಿದ್ದು ಸ್ಟೋರ್ ಹೋಗ್ಬಿಟ್ಟು ಇದು ಪರ್ಚೇಸ್ ಮಾಡಿದೆ, ಹೊಸದು ಇಯರಿಂಗ್ಸು. ಲೈಕ್ ಆ ಡ್ರೆಸ್ಗೆ ಮ್ಯಾಚ್ ಆಗಬೇಕು ಅಂತ ಅಂದ್ಬಿಟ್ಟು. ಅಂದರೆ ಬೇರೆದು ಯಾವುದೂ ಸಿಗಲಿಲ್ಲ, ಬಟ್ ಸ್ವಲ್ಪ ಮ್ಯಾಚ್ ಆಗೋ ಥರ ಇದು ನಂಗೆ ಸಿಕ್ತು. ಇದು ನಾನು ತಗೊಂಡಿದ್ದು. ಬಟ್ ಏನಂತ ಅಂದರೆ, ಇದನ್ನು ನಾನು ಹಾಕ್ತಿಲ್ಲ ನಾಳೆ. ನನ್ನ ಹತ್ರನೇ ಇತ್ತು, ಈ ಇಯರಿಂಗ್ಸ್ ಇದೆ ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ಥರ, ನನ್ನ ಹತ್ರನೇ ಇತ್ತು. ಆ್ಯಂಡ್ ಇದು ಕೂಡ ಇದೆ ಗೈಸ್. ಸಿ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ.
ಸೊ ನೋಡಬೇಕು, ಇದನ್ನಂತೂ ಹಾಕಲ್ಲ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ತೀನಿ ಗೈಸ್ ನಾಳೆ. ಆ ಡ್ರೆಸ್ ಹಾಕ್ಕೊಂಬಿಟ್ಟು ಸೊ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೋತೀನಿ. ಸೊ ಇದೆಲ್ಲ ನಾಳೆಗೆ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಬಟ್ಟೆನೇ ರೆಡಿ ಆಗಲ್ಲ. ಬಂದುಬಿಟ್ಟು ನೋಡಿ ಇಲ್ಲಿದೆ. ಆ್ಯಕ್ಚುಲಿ ನನ್ನ ಡ್ರೆಸ್ ಬಂದುಬಿಟ್ಟು ಇದು ಡಾರ್ಕ್ ಗ್ರೀನ್ ಆ್ಯಂಡ್ ಈ ಕಲರ್. ಸೊ ನಾನು ಗ್ರೀನ್ ಮತ್ತು ವೈಟು ಪ್ಲಸ್ ಗೋಲ್ಡ್ ಈ ಮೂರೂ ಮಿಕ್ಸ್ ಮಾಡೋಣ ಅಂತ ಇದ್ದೀನಿ. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ವೈಟ್, ಗ್ರೀನ್ ಮತ್ತು ಗೋಲ್ಡ್ ಮಿಕ್ಸ್ ಇದೆ. ಆ್ಯಂಡ್ ಇದು ಒಂದು ಜಸ್ಟ್ ವೈಟ್ ಮತ್ತು ಗ್ರೀನ್ ಇದೆ. ಸೊ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನಂಗೆ ಗೊತ್ತಿಲ್ಲ. ಐ ಥಿಂಕ್ ದಿಸ್ ಇಸ್ ಬೆಟರ್. ಅದಕ್ಕಿಂತ ಗೋಲ್ಡ್ ಸ್ವಲ್ಪ ಒಳಗೆ ಕಾಣಿಸ್ತಿದೆ ಅನಿಸುತ್ತೆ ಅಲ್ವಾ? ಸೊ ಲೆಟ್ಸ್ ಗೋ ಫಾರ್ ದಿಸ್. ಇದೇ ಚೆನ್ನಾಗಿದೆ, ಸಿಂಪಲಾಗಿ ಇದೇ ಹಾಕೋತೀನಿ ಗೈಸ್. ಇದೆಲ್ಲ ನೋಡಿ ನಂದು ಸರ ಕಲೆಕ್ಷನ್ನು. ಆ್ಯಕ್ಚುಲಿ ಇದು ಬಂದುಬಿಟ್ಟು ಸ್ಕೂಲ್ ಟೈಮಲ್ಲೆಲ್ಲ ನಾನು ತೊಗೊಂಡಿರೋದು ಇದು. ಬಟ್ ಇವಾಗ ನಾನು ಯಾವುದೂ ಹಾಕಲ್ಲ ಇದರಲ್ಲಿ. ಸ್ಕೂಲ್ ಟೈಮಲ್ಲೆಲ್ಲ ಆಗ ಒಂದು ಕ್ರೇಜ್, ಸರ, ಓಲೆ ಇವೆಲ್ಲನೂ ಒಂಥರ ಇಷ್ಟ. ಅವಾಗೆಲ್ಲ ತೊಗೊಂಡು ಇಟ್ಕೊಂಡಿರೋದು ಇವೆಲ್ಲನೂ. ಸೊ ಇದನ್ನು ನಾನು ಯೂಸ್ ಮಾಡೋದಿಲ್ಲ. ತುಂಬ ವರ್ಷ ಆಯಿತು ಗೈಸ್ ನಾನು ಇದು ತೊಗೊಂಡು, ಒಂದು ಸಲನೂ ಆಗಲಿಲ್ಲ. ಬಂದುಬಿಟ್ಟು ಆ್ಯಕ್ಚುಲಿ ಇದು ರಿಯಲ್ ಸ್ಟೋನು. ಇವೆಲ್ಲನೂ ಸ್ಟೋನ್ಸಿಂದ ಮಾಡಿರೋದು. ತುಂಬ ಸರಗಳು ಮತ್ತು ಓಲೆಗಳು ಗೈಸ್ ತೊಗೊಂಡಿದ್ದೀನಿ ಅಷ್ಟೇ, ಬಟ್ ಇದುವರೆಗೂ ಒಂದು ಸಲನೂ ಹಾಕಿಲ್ಲ. ಆ ಥರ ತುಂಬ ಇದ್ದಾವೆ ನನ್ನ ಹತ್ರ. ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತೀನಿ ರೀ ನೋಡಿ. ಸೊ ಅದೆಲ್ಲ ಫುಲ್ ಇಯರಿಂಗ್ಸೇ ಗೈಸ್. ಇದು ಬಿಟ್ಟು ಇನ್ನೂ ಕೂಡ ಕಬೋರ್ಡಲ್ಲಿ ಎಷ್ಟೊಂದಿದ್ದಾವೆ. ಸೊ ಇದೆಲ್ಲ ಎಷ್ಟು ಜೊತೆ ಇದೆ, ಒಂದು 100 ಮೇಲೆ ಇರುತ್ತೆ ಅನಿಸುತ್ತೆ, 100 ಜೊತೆ ಮೇಲೆ ಇರುತ್ತೆ ಅನಿಸುತ್ತೆ ನೋಡಿ ಗೈಸ್. ಇದರಲ್ಲಿ ಎಷ್ಟೋ ಓಲೆಗಳು ನಾನು ಇದುವರೆಗೂ ಒಂದು ಸಲನೂ ಹಾಕಿಲ್ಲ. ಆ ಥರದ್ದು ಎಷ್ಟೊಂದು ಓಲೆಗಳಿದೆ ನೋಡಿ. ಸೆಟ್ಟು ಇದೊಂಥರ ಡಿಸೈನು, ಆ್ಯಂಡ್ ಇದು ಒಂಥರ ಡಿಸೈನು, ಆ್ಯಂಡ್ ಇದು ಒಂಥರ ಡಿಸೈನು. ಸೊ ಈ ಮೂರೂ ನಮ್ಮಮ್ಮನೆ ತೆಗೆದಿಟ್ಟಿರೋದು. ಬಟ್ ಇದುವರೆಗೂ ನಾನು ಒಂದು ಸಲನೂ ಹಾಕೇ ಇಲ್ಲ. ನಿಮ್ಗೆ ಏನಾದರೂ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್ ಅಥವಾ ಸರ ಕಲೆಕ್ಷನ್ಸ್ ಏನಾದ್ರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ನಾನು ಸಪ್ರೇಟಾಗಿ ಅದಕ್ಕೆ ಅಂತ ಒಂದು ವ್ಲಾಗ್ ಮಾಡ್ತೀನಿ. ಇದು ಐಟಮ್ಸ್ ಏನೇನೋ ಇತ್ತು ಕೆಳಗಡೆ, ಅದು ಇಡಬೇಕಿತ್ತು. ಈಗ ಇಷ್ಟು ಟೆರೆಸ್ ಮೇಲಿಲ್ಲ, ಈ ಥರ ಕಾಣುತ್ತೆ ನೈಟ್ ಹೊತ್ತು. ನಮ್ಮ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಗೈಸ್ ಎಲ್ಲನೂ ಕಾಣುತ್ತೆ. ಫುಲ್ ಜಾತ್ರೆ ಎಲ್ಲ ಕಾಣುತ್ತೆ ನೋಡಿ. ಗೈಸ್ ಇಷ್ಟೊತ್ತು ಏನು ನೋಡಿದ್ರಿ, ಇದು ಬಂದು ದೀಪೋತ್ಸವ ಅಂದ್ಬಿಟ್ಟು. ಸೊ ಕ್ಷತ್ರಿಯಸ್ ಅವರೆಲ್ಲ ಏನಿರ್ತಾರೆ ಅವ್ರು ಬಂದ್ಬಿಟ್ಟು ಈ ಥರ ದೀಪೋತ್ಸವನ ಮಾಡ್ತಾರೆ. ಈ ಥರ ಬ್ಯೂಟಿಫುಲ್ ಆಗಿ ಹೂವಿಂದ ಆರತಿನ ರೆಡಿ ಮಾಡಿರ್ತಾರೆ. ಆ್ಯಂಡ್ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿ ಆರತಿ ಎತ್ಕೊಂಡು ಬರ್ತಾರೆ. ಸಂಜೆ ನೀವು ನೋಡಿದಾಗೆ ಡೋಲ್ ಹೊಡಿಯೋರು ಪ್ರತಿಯೊಂದು ಏರಿಯಾಗೂ ಹೋಗಿ ಈ ಥರ ಅವ್ರನ್ನ ಕರ್ಕೊಂಬರ್ತಾರೆ. ಇಲ್ಲಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಮುಂದೆ ಅಗ್ನಿಕೊಂಡ ಹಾಕಿರ್ತಾರೆ. ಸೊ ಅಲ್ಲಿ ಬೆಂಕಿನ ಎಲ್ಲರೂ ತುಳಿತಾರೆ. ಅದನ್ನು ನೋಡೋಕ್ಕೆ ತುಂಬ ಜನ ಬರ್ತಾರೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಜನ ಸೇರಿದ್ದಾರೆ ದೇವಸ್ಥಾನ ಮುಂದೆ ಅಗ್ನಿಕೊಂಡ ನೋಡೋದಕ್ಕೆ ಅಂದ್ಬಿಟ್ಟು. ಅದನ್ನೆಲ್ಲ ನೋಡಿಕೊಂಡು ನಾನು ನಮ್ಮಮ್ಮ ಕೆಲಸ ಇತ್ತು ಸ್ವಲ್ಪ ಅಂದ್ಬಿಟ್ಟು ನಾವು ಈಚೆ ಬಂದ್ವಿ. ಆಲ್ರೆಡಿ ತುಂಬ ಶಾಪ್ಸ್ ಎಲ್ಲ ನೈಟೇ ಓಪನ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಇಲ್ಲಿ ನಮ್ಮಮ್ಮ ಪೊಟ್ಯಾಟೊ ಟ್ವಿಸ್ಟರ್ ತಿನ್ನಬೇಕು ಅಂತ ಹೇಳಿದ್ರು. ಆ್ಯಂಡ್ ನಾನು ಕೂಡ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮಮ್ಮ ಬಂದ್ವಿ ಇಲ್ಲಿ. ಗೈಸ್ ಆ್ಯಕ್ಚುಲಿ ನಾನು ನೋಟಿಸ್ ಮಾಡಿದ್ದು ಏನಂತಂದರೆ ಈ ಪೊಟ್ಯಾಟೊ ಟ್ವಿಸ್ಟರ್ದು ಸ್ಟಾಲ್ಸ್ ಎಲ್ಲ ತುಂಬಾ ಬಂದಿತ್ತು ಈ ಸಲ. ಯೂಶ್ವಲಿ ಲಾಸ್ಟ್ ಇಯರ್ಸ್ ಎಲ್ಲ ಅಷ್ಟು ಇರಲಿಲ್ಲ. ಬಟ್ ಈ ಸಲ ನಮ್ಮ ಏರಿಯಾದಲ್ಲೇ 2 ಶಾಪ್ ಇತ್ತು. ಸೊ ಮೇ ಬಿ ಇದರಲ್ಲಿ ಇನ್ಕಮ್ ಜಾಸ್ತಿ ಇದೆ ಅನಿಸುತ್ತೆ, ಅದಕ್ಕೆ ತುಂಬಾ ಅಂಗಡಿ ಈ ಥರದ್ದು ಬಂದಿತ್ತು.
ಸೊ ನಾನು ಥಿಂಕ್ ಮಾಡ್ತಿದ್ದೆ, ಒಂದು ಪೊಟ್ಯಾಟೋಯಿಂದ ಒಂದು ಟ್ವಿಸ್ಟರ್ ಮಾಡ್ತಾರೆ. ಸೊ ಒಂದು ಟ್ವಿಸ್ಟರ್ ಪ್ರೈಸ್ ಬಂದುಬಿಟ್ಟು 50 ರುಪೀಸ್. ಸೊ 1 kg ನಾವು ಪೊಟ್ಯಾಟೊ ತೊಗೊಂಡ್ರೆ ಸೊ ಎಷ್ಟು ಟ್ವಿಸ್ಟರ್ ಮಾಡ್ಬೋದು, ಸೊ ಅವ್ರಿಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತ ನಾನು ಸುಮ್ಮನೆ ಹಂಗೆ ಥಿಂಕ್ ಮಾಡ್ತಿದ್ದೆ. ಸೊ ನನಗೂ ಎಲ್ಲೋ ಒಂದು ಕಡೆ ತುಂಬ ಇದರಲ್ಲಿ ಲಾಭ ಇದೆ ಅಂತ ಅನಿಸ್ತು. ಯೂಶಲಿ ನಮ್ಮ ಥರ ಕಾರ್ಪೊರೇಟ್ ಫೀಲ್ಡಲ್ಲಿ ವರ್ಕ್ ಮಾಡೋರು ಸೊ ಇದನ್ನೆಲ್ಲ ನೋಡಿ ನಾವು ತುಂಬ ಸಲ ನಮಗೂ ಕೂಡ ಅನಿಸಿದೆ, ಲೈಕ್ ನಾವು ಈ ಥರ ಏನಾದ್ರು ಬಿಸ್ನೆಸ್ ಮಾಡೋಣ, ಪಾನಿಪುರಿ ಅಂಗಡಿ ಹಾಕೋಣ, ಗೋಲ್ಗಪ್ಪ ಅಂಗಡಿ ಹಾಕೋಣ ಅಂತೆಲ್ಲನೂ ನಾವು ಯೋಚನೆ ಮಾಡಿರ್ತೀವಿ. ಬಿಕಾಸ್ ನಮಗಿಂತ ಜಾಸ್ತಿ ಅವರೇ ದುಡಿತಿರ್ತಾರೆ. ಸೊ ನೀವು ಏನಾದರೂ ಈ ಥರ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಿದ್ರೆ ನೋಡಿ, ಇದ್ರ ಬಗ್ಗೆ ವಿಚಾರಿಸಿ ತಿಳ್ಕೊಂಡು ಸೊ ನೀವೇನು ಮಾಡಬೇಕು ಅಂತಂದರೆ ಟ್ರೈ ಮಾಡಿ. ಆ್ಯಕ್ಚುಲಿ ಈ ಶಾಪ್ ನಮ್ಮ ಮನೆ ಮುಂದೆನೇ ಇತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ರೋಡಲ್ಲಿ ನಿಂತ್ಕೊಂಡು ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಮನೆಗೆ ತೊಗೊಂಬಂದ್ಬಿಟ್ಟು ನಾನು ನಮ್ಮಮ್ಮ ತಿಂದ್ವಿ. 55 ಗೈಸ್, ನನ್ನ ವೆಯ್ಟ್ 55 ಗೈಸ್. ಈ ಬಾಟಲ್ ನೋಡಿ ಹೆಂಗಿದೆ, 2000 ml. 2000 ml ಅಂದರೆ ಎಷ್ಟು? ಮೇಲೆ ಏನೇನು ಕೆಲಸ ಮಾಡಬೇಕೋ ಮುಗಿಸ್ಬಿಟ್ಟು ಈಗ ನಾವು ಕೆಳಗಡೆ ಬಂದ್ವಿ, ನಾನು ನಮ್ಮಮ್ಮ. ಸೊ ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲನೂ ನಮ್ಮಮ್ಮ ರೆಡಿ ಮಾಡ್ಕೋತಾ ಇದ್ರು. ಗೈಸ್ ಆಲ್ರೆಡಿ ನಾನು ಇಯರಿಂಗ್ಸ್ ಎಲ್ಲ ಎತ್ತಿಟ್ಟಿದ್ದೆ ನಾಳೆ ಹಾಕ್ಕೊಳ್ಳೋಕ್ಕೆ. ಬಟ್ ಇಲ್ಲಿ ಏನೋ ತೊಗೊಂಬರಬೇಕು ಅಂತ ಅಂದ್ಬಿಟ್ಟು ಔಟ್ ಸೈಡ್ ಹೋಗಿದ್ದೆ. ಸೊ ಅಲ್ಲಿ ಶಾಪಲ್ಲಿ ನನಗೆ ಇದು ಕಾಣಿಸ್ತು, ಇದು ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ಮತ್ತೆ ಇದನ್ನು ತೊಗೊಂಬಿಟ್ಟೆ. ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಹಾಕ್ಕೊಳ್ಳೋದು. ನಂದು ಮತ್ತು ನಮ್ಮ ಅಣ್ಣ ರೂಮ್ಗೆ ನೀಟಾಗಿ ಹೊಸ್ಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಡು ಅಂತ ಅಂದ್ಬಿಟ್ಟು ನಮ್ಮಮ್ಮ ಹೇಳಿದ್ರು. ಸೊ ಅದಕ್ಕೆ ನಾನು ಈಗ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ ಹೊಸ್ಲಿಗೆ. ಸೊ ನನ್ನ ರೂಮ್ಗೆ ಇಟ್ಬಿಟ್ಟು ಅದಾದಮೇಲೆ ನಮ್ಮ ಅಣ್ಣ ರೂಮ್ಗೆ ಇಡ್ತೀನಿ. ಗೈಸ್ ಆ್ಯಕ್ಚುಲಿ ಏನಂತಂದರೆ ಯೂಶಲಿ ನಾನು ಕೆಲಸ ಮಾಡಲ್ಲ, ಬಟ್ ಈ ಥರ ಹಬ್ಬ ಹರಿದಿನ ಅದು ಮದುವೆ ಫಂಕ್ಷನ್ಸ್ ಆ ಥರ ಬಂದರೆ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತಂದರೆ ಗೈಸ್ ಅದು ಎಲ್ಲಿರುತ್ತೋ ಎನರ್ಜಿ ಗೊತ್ತಿಲ್ಲ, ನನಗಂತೂ ಇಂಟ್ರೆಸ್ಟ್ ಬರುತ್ತೆ ಮತ್ತು ಎನರ್ಜಿ ಕೂಡ ಬರುತ್ತೆ. ಅದು ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಏನಾದರೂ ಬಂದುಬಿಟ್ರೆ ಫುಲ್ ಆನ್ ಎನರ್ಜಿಯಲ್ಲಿ ಇರ್ತೀನಿ. ನನಗೆ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ, ಬಟ್ ಆದ್ರೂ ಟ್ರೈ ಮಾಡ್ತೀನಿ ಹೆಂಗೆ ಬಿಡಿಸ್ಬೇಕು ಅಂತಂದ್ಬಿಟ್ಟು. ಸೊ ನೋಡೋಣ ಗೈಸ್. ಐ ಆಮ್ ಸೋ ಸಾರಿ ಗೈಸ್, ನನಗೆ ರಂಗೋಲಿ ಅಂತೂ ಬಿಡ್ಸೋಕ್ಕೆ ಬರೋದಿಲ್ಲ. ಬಟ್ ಆದ್ರೂ ನಾನು ಟ್ರೈ ಮಾಡಿದೆ, ಬಟ್ ಚೆನ್ನಾಗಿ ಬರಲಿಲ್ಲ. ಸೊ ಸುಮ್ಮನೆ ಏನಕ್ಕೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ಅಳಿಸ್ಬಿಟ್ಟೆ. ಗೈಸ್ ನನಗೆ ಪರ್ಟಿಕ್ಯುಲರಾಗಿ ದೇವ್ರ ಕೆಲಸದಲ್ಲಿ ನನಗೆ ಅರ್ಶಿನ ಕುಂಕುಮ ಇಡೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನಮ್ಮಮ್ಮ ಯಾವಾಗೂ ನನಗೆ ಅರ್ಶಿನ ಕುಂಕುಮ ಇಡೋದಕ್ಕೆ ಹೇಳ್ತಾರೆ. ಸ್ವಸ್ತಿಕ್ಕು ಏನಕ್ಕೆ ಬರೀತಾರೆ ಅಂತ ಅಂದ್ಬಿಟ್ಟು ನನಗಂತೂ ಗೊತ್ತಿಲ್ಲ, ನಮ್ಮಮ್ಮ ಬರೀ ಅಂದರು. ಸೊ ಅದಕ್ಕೆ ಬರ್ತಿದ್ದೀನಿ. ಆ್ಯಂಡ್ ಅಂದರೆ ಅದೇ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಬರೀತಾರೆ ಅಂತ ಗೊತ್ತು ಅಷ್ಟೇ. ಪರ್ಟಿಕ್ಯುಲರ್ ರೀಸನ್ ಏನಂತ ಗೊತ್ತಿಲ್ಲ. ಯೂಶ್ವಲಿ ನೀವು ನೋಡಿರ್ಬೋದು ಮನೆಗೆ ಈ ಥರ ಡೋರ್ ಮೇಲೆ ಎಲ್ಲನೂ ಈ ಥರ ಬರೆದಿರ್ತಾರೆ, ಲೈಕ್ ಶುಭ ಕಾರ್ಯದಲ್ಲಿ ಎಲ್ಲನೂ. ಸೊ ನಿಮಗೇನಾದರೂ ಪರ್ಟಿಕ್ಯುಲರ್ ರೀಸನ್ ಯಾಕೆ ಈ ಥರ ಬರೀತಾರೆ ಅಂತ ಗೊತ್ತಿದ್ರೆ ನಿಮ್ಗೆ ಏನಾದರೂ ಕಮೆಂಟ್ ಮಾಡಿ.